ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಜಲಾಶಯದಲ್ಲಿದ್ದೀವಿ. ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು 38 TMC ನೀರು ಶೇಖರಣೆ ಆಗಿದ್ದು ಇವತ್ತು ಕನಿಷ್ಠ 28,000 ಕ್ಯೂಸೆಸ್ ನೀರು ಹರಿದು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ದಿನ ತುಂಗಾ ಜಲಾಶಯದಲ್ಲಿ ಅತ್ಯಧಿಕ ಮಳೆ, ಇವತ್ತು 37,000 ಕ್ಯೂಸೆಸ್ ಇವತ್ತಿನ ತುಂಗಾ ಜಲಾಶಯದಿಂದ ಬಿಟ್ಟಿದ್ದಾರೆ. ಈಗ ಇನ್ನೂ ಹೆಚ್ಚು ಆಗ್ತಾ ಐತೆ, 42,000 ಕ್ಯೂಸೆಸ್ ವರೆಗೆ ಕೂಡ ಆಗ್ತಾ ಐತೆ. ಅಂದ್ರೆ ಇದೊಂದು ಸಂತೋಷದ ವಿಚಾರದಲ್ಲಿ ಈಗ ಅಲ್ಲೇ ನಾವು ವಾರತ್ತಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅವ್ರನ್ನ ಕೇಳ್ತಾ ಇದ್ವಿ, HLC ಕಾಲೇಜಿಗೆ ಕುಡಿಯೋ ನೀರು ಬಿಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ವಿ. ಅವ್ರು ಆರ್ಸಿಗೆ ಕಳಿಸಿ, ಆರ್ಸಿಲಿಂದ ಸಿಹಿ ಕಳಿಸಿ, ಸಿಹಿಲಿಂದ ಕೂಡ ತುಂಗಭದ್ರಾ ಬೋರ್ಡಿಗೆ ಬಂದು ಇವತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಬೋರ್ಡಿನ ಸೂಪರಿಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ನಾರಾಯಣ ನಾಯ್ಕ್ ಸರ್ ಅವರು, ಮತ್ತು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು, ಮತ್ತು ನಮ್ಮ ಲೆವೆಲಿಂಗ್ ಇಂಜಿನಿಯರ್ ಆಗಿರ್ತಕ್ಕಂಥ ಗುರುಕಿರಣ್ ಸರ್, ಆಮೇಲೆ ನಮ್ಮ ಅಂಪುರಗೌಡ ಸರ್ ಎಲ್ಲರೂ ಕೂಡ ಇವತ್ತಿನ ಬಂದು ಸಮಯಕ್ಕೆ ಸರಿಯಾಗಿ 9 ಗಂಟೆ ಒಳಗಾಗಿ ರಾವ್ ಕಾಲಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸಮಯದ ಒಳಗಾಗಿ HLC ಕಾಲುವೆಗೆ ಪೂಜೆ ಮಾಡಿ ಇವತ್ತು HLC ಕಾಲುವೆ ನೀರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಕೋಟವನ್ನು ಪ್ರಾರಂಭ ಮಾಡಿದ್ದಾರೆ. ಸೋಮವಾರದಿಂದ ಆಂಧ್ರ ಕೋಟವನ್ನು ಜಂಟಿಯಾಗಿ ಇದು ಕೇವಲ ಕುಡಿಯೋ ನೀರು ಮತ್ತೆ ಎಲ್ಲ ಬೆಳೆಗಳು ಅನ್ಕೊಂಡ್ಬಿಟ್ಟು ರೈತರು ಕುಡಿಯೋ ನೀರನ್ನ ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರೂ ಕೆರೆ ತುಂಬಿಸೋ ಮೂಲಕ ನಮ್ಮ ತುಂಗಭದ್ರಾ ಬೋರ್ಡ್ ಎಲ್ಲರಿಗೂ ನಮಗೆ ಸಹಕಾರ ನೀಡಿದ್ದಾರೆ. ಆ ಸಹಕಾರ ಎಲ್ಲರೂ ಕೂಡ ಸದುಪಯೋಗ ಮಾಡಿಸ್ಕೊಂಡು ಹೋಗಣ್ರೆ, ಬೇಗ ತುಂಗಭದ್ರಾ ತಾಯಿ ತುಂಬಲಿ, ನಮ್ಮೆಲ್ಲ ಬೆಳೆಗಳಿಗೆ ನೀರು ಬರಲಿ ಅಂತಕ್ಕಂಥ ತಾಯಿಗೆ ಎಲ್ಲರೂ ಕೂಡ ವಿನಂತಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.